ಹಾಯ್ ಗೈಸ್, ನಾವು ತುಂಬಾ ದೆವ್ವ ಸಿನಿಮಾಗಳನ್ನ ನೋಡಿರ್ತೀವಿ. ಗೊಂಬೆ ಒಳಗಡೆ ದೆವ್ವ ಸೇರ್ಕೊಂಡಿರುತ್ತೆ ಅಥವಾ ಒಂದು ಮನೆ ಒಳಗಡೆ ದೆವ್ವ ಇರುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಒಂದು ಕ್ಯಾಮರಾದೊಳಗಡೆ ದೆವ್ವ ಸೇರ್ಕೊಂಡಿರುತ್ತೆ. ಆ ಕ್ಯಾಮರಾ ಯೂಸ್ ಮಾಡ್ಕೊಂಡು ಯಾರಾದ್ರೂ ಫೋಟೋ ತೆಗೆದ್ರೆ ಆ ಫೋಟೋ ತೆಗೆಸ್ಕೊಂಡಿರೋ ವ್ಯಕ್ತಿನ ದೆವ್ವ ಬ್ರೂಟಲ್ ಆಗಿ ಸಾಯಿಸ್ತಾ ಇರುತ್ತೆ. ಇದು ಗೊತ್ತಿಲ್ಲದೆ ಕೆಲವು ಜನ ಫ್ರೆಂಡ್ಸ್ ಈ ಕ್ಯಾಮರಾ ಯೂಸ್ ಮಾಡಿ ಸಿಗಾಕೋತಾರೆ. ಇವರೆಲ್ಲ ಒಂದಾಗಿ ಆ ದೆವ್ವ ಯಾರು, ಅದ್ರ ಉದ್ದೇಶ ಏನು, ಯಾಕೆ ಈ ಕೊಲೆಗಳನ್ನ ಮಾಡ್ತಿದೆ, ಅಷ್ಟೇ ಅಲ್ಲದೆ ಇವರೆಲ್ಲ ಆ ದೆವ್ವದಿಂದ ಬಚಾವಾದ್ರ ಇಲ್ವಾ ಅನ್ನೋ ಕಥೆಯನ್ನ ಹಲವು ಶಾಕಿಂಗ್ ಟ್ವಿಸ್ಟ್ಗಳೊಂದಿಗೆ ಹೇಳಿದ ಚಿತ್ರನೇ ಪೋಲಾರಾಯ್ಡ್. ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ತುಂಬಾ ಇಷ್ಟಪಡೋರಾದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಬ್ರು ಹುಡುಗಿರ್ನ ತೋರಿಸ್ತಾರೆ. ಅವರು ಯಾವ್ದೋ ಹಳೆ ಬಾಕ್ಸ್ ನಲ್ಲಿ ಏನೋ ಹುಡುಕ್ತಾ ಇರುವಾಗ ಒಂದು ಕ್ಯಾಮರಾ ಸಿಗುತ್ತೆ. ಇದು ಇವ್ರ ತಾಯಿ ಯೂಸ್ ಮಾಡ್ತಿದ್ದ ಕ್ಯಾಮರಾ ಅಂತೆ. ಇದೊಂದು ಪೋಲಾರಾಯ್ಡ್ ಕ್ಯಾಮರಾ. ಅಷ್ಟೇ ಅಲ್ಲದೆ ಅವ್ರ ತಾಯಿ ಫೋಟೋ ತೋರಿಸ್ತಾಳೆ. ಆಗ ಈ ಹುಡುಗಿ ನನ್ ಫೋಟೋ ತೆಗಿ ಅಂತ ಹೇಳ್ತಾಳೆ. ಅವಳ ಫ್ರೆಂಡ್ ಕೂಡ ಫೋಟೋ ತೆಗಿತಾಳೆ. ಫೋಟೋ ತೆಗೆದ ತಕ್ಷಣ ಇವಳ ಫ್ರೆಂಡ್ ನನಗೆ ಸ್ವಲ್ಪ ಲೇಟ್ ಆಯ್ತು, ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅವಳನ್ನ ಹೊರಗಡೆ ಕಳಿಸಿ ನೋಡಿದ್ರೆ ಒಳಗಡೆ ಏನೋ ಶಬ್ದ ಕೇಳಿಸ್ತಾ ಇದೆ, ಆದ್ರೆ ಯಾರು ಕಾಣಿಸ್ತಾ ಇಲ್ಲ. ಈಗ ಆ ಫೋಟೋ ನೋಡಿದಾಗ ಅವಳ ಹಿಂದೆ ಏನೋ ಇರೋ ತರ ಕಾಣಿಸ್ತಾ ಇದೆ. ಸೊ ಇವಳಿಗೆ ಸ್ವಲ್ಪ ಭಯ ಆಗುತ್ತೆ. ಆಗ ಮೇಲ್ಗಡೆ ಏನೋ ಶಬ್ದ ಕೇಳಿಸ್ತಾ ಇದೆ. ಭಯದಲ್ಲೇ ಮೇಲ್ಗಡೆ ಹೋಗ್ತಾಳೆ. ಅಷ್ಟರಲ್ಲಿ ಇವಳು ಹತ್ಕೊಂಡು ಬಂದಿದ್ದ ಸ್ಟೆಪ್ಸ್ ಎಲ್ಲ ಮುರಿದು ಕೆಳಗಡೆ ಬಿದ್ದೋಗುತ್ತೆ. ಸೊ ಇವಳಿಗೆ ತುಂಬಾ ಭಯ ಆಗ್ತಿದೆ. ಅಲ್ಲಿರೋ ಪ್ಲಾಸ್ಟಿಕ್ ಕವರ್ ಹಿಂದೆ ಯಾರೋ ನಿಂತಿರೋ ಹಾಗೆ ಕಾಣಿಸ್ತಾ ಇದೆ. ಹತ್ರ ಹೋದಾಗ ಒಂದು ಕೈ ಬಂದು ಇವಳನ್ನ ಹಿಡಿದು ಎಳೆಯುತ್ತೆ. ಗಾಬರಿ ಆಗಿದ್ರಿಂದ ಕಾಲ್ ಜಾರಿ ಕೆಳಗಡೆ ಬೀಳ್ತಾಳೆ. ಆದ್ರೆ ಅವಳು ಕೆಳಗಡೆ ಬಿದ್ದಿಲ್ಲ, ಯಾಕಂದ್ರೆ ಅವಳ ಕಾಲ್ನ ದೆವ್ವ ಹಿಡ್ಕೊಂಡಿದೆ. ಹಾಗೆ ಮೇಲ್ಗಡೆ ಎಳ್ಕೊಂಡು ಅವಳನ್ನ ಸಾಯಿಸ್ಬಿಡುತ್ತೆ. ಕಟ್ ಮಾಡಿದ್ರೆ ಪ್ರೆಸೆಂಟ್ ಸ್ಕೂಲ್ ನಲ್ಲಿ ಸ್ಟೂಡೆಂಟ್ ಗಳು ಫೋಟೋ ತೆಗಿತಾ ಇದ್ದಾರೆ. ಇವಳೆ ಹೀರೋಯಿನ್, ಹೆಸರು ಬರ್ಡ್. ಇವಳು ಯಾವಾಗ್ಲೂ ಸ್ಕಾರ್ಫ್ ಹಾಕೊಂಡಿರ್ತಾಳೆ, ಯಾಕಂದ್ರೆ ಕತ್ತಿನ ಭಾಗದಲ್ಲಿ ಗಾಯ ಆಗಿರುತ್ತೆ. ಅದನ್ನ ಹೈಡ್ ಮಾಡೋದಕ್ಕೋಸ್ಕರನೇ ಯಾವಾಗ್ಲೂ ಸ್ಕಾರ್ಫ್ ನ ಕತ್ತಲ್ಲಿ ಹಾಕೊಂಡಿರ್ತಾಳೆ. ಅದ್ರಿಂದಾನೇ ಸ್ಕೂಲ್ ನಲ್ಲಿ ಸ್ಕಾರ್ಫ್ ಗರ್ಲ್ ಅಂತ ಕರಿತಾ ಇರ್ತಾರೆ. ಇವಳು ಒಂದು ಹುಡುಗನ್ನ ಲವ್ ಮಾಡ್ತಾ ಇದ್ದಾಳೆ, ಆದ್ರೆ ಅವನಿಗೆ ಪ್ರಪೋಸ್ ಮಾಡಿಲ್ಲ. ಅವನ್ನ ಫೋಟೋ ತೆಗೆಯೋದಕ್ಕೆ ಟ್ರೈ ಮಾಡ್ತಾಳೆ. ಅವನು ತಿರುಗ್ದಾಗ ಫೋಟೋ ತೆಗಿದೆ ಅಲ್ಲಿಂದ ಹೊರಟು ಬಿಡ್ತಾಳೆ. ಆಕ್ಚುಲಿ ಬರ್ಡ್ ಒಂದು ಆಂಟಿಕ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಅಂದ್ರೆ ಹಳೆ ವಸ್ತುಗಳನ್ನ ರಿಪೇರಿ ಮಾಡೋ ಶಾಪ್ ನಲ್ಲಿ. ಈಗ ಅವ್ರ ತಂದೆ ವಾಚ್ನ ರಿಪೇರಿ ಮಾಡ್ತಾ ಇದ್ದಾಳೆ. ಆಗ್ಲೇ ಶಾಪ್ ಓನರ್ ನ ಮಗ ಬರ್ತಾನೆ. ಇವನ್ ಹೆಸರು ಟೇಲರ್. ಅವನಿಗೆ ಇವಳಂದ್ರೆ ತುಂಬಾ ಇಷ್ಟ. ಅದಕ್ಕೆ ಯಾರ್ಡ್ ಸೇಲ್ ಇಂದ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಹೇಳ್ತಾನೆ. ಗಿಫ್ಟ್ ಏನಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ಅದೇ ಪೋಲಾರಾಯ್ಡ್ ಕ್ಯಾಮರಾ. ಅದ್ರ ಮೇಲೆ RJS ಅಂತ ಬರ್ದಿದೆ. ಇದನ್ನ ನೋಡಿ ಇವಳಿಗೆ ಫುಲ್ ಖುಷಿ ಆಗುತ್ತೆ, ಯಾಕಂದ್ರೆ ಇದು ತುಂಬಾನೇ ರೇರ್ ಕ್ಯಾಮರಾ. ಅಷ್ಟೇ ಅಲ್ಲದೆ ಇದೇ ತರದ ಕ್ಯಾಮರಾಗಳನ್ನ ಸೆಲೆಬ್ರಿಟೀಸ್ ಕೂಡ ಯೂಸ್ ಮಾಡ್ತಿದ್ರಂತೆ. ಕ್ಯಾಮರಾ ಜೊತೆಗೆ ಈ ಫಿಲ್ಮ್ ಜೊತೆಲಿ ಬ್ಯಾಗ್ ಕೂಡ ಇತ್ತು ಅಂತ. ಆಗ ಬರ್ಡ್ ಸರಿ ಫೋಟೋ ತೆಗಿಯೋಣ ನಿಂತ್ಕೋ ಅಂತ ಹೇಳಿ ಅವನ್ ಫೋಟೋ ತೆಗಿತಾಳೆ. ಅದು ಡೆವಲಪ್ ಆಗೋದಕ್ಕೆ ಸ್ವಲ್ಪ ವೇಟ್ ಮಾಡ್ಬೇಕು. ಈ ಗ್ಯಾಪ್ ನಲ್ಲಿ ಅವನು ಅವಳಿಗೆ ಕಿಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿಂದ ಇದೆಲ್ಲ ಸರಿಯಾಗಲ್ಲ ಅಂತ ಹೇಳಿ ಆ ಕ್ಯಾಮರಾ ಫಿಲ್ಮ್ ಮಾತ್ರ ತಗೊಂಡು ಅಲ್ಲಿಂದ ಹೊರಟು ನೇರವಾಗಿ ಮನೆಗ್ ಬರ್ತಾಳೆ. ಮನೆಯಲ್ಲಿ ತಾಯಿ ಮಾತ್ರ ಇದ್ದಾರೆ. ರೀಸೆಂಟ್ಲಿ ಬರ್ಡ್ ಅವ್ರ ತಂದೆ ಒಂದು ಆಕ್ಸಿಡೆಂಟ್ ನಲ್ಲಿ ತೀರ್ ಹೋದ್ರು. ಸೊ ಅದೇ ಆಕ್ಸಿಡೆಂಟ್ ನಲ್ಲಿ ಆಗಿದ್ದ ಗಾಯದ ಗುರುತೆ ಅವಳ ಕತ್ತಲ್ಲಿ ಇರುತ್ತೆ. ಆ ಕ್ಯಾಮರಾ ಆನ್ ಮಾಡಿ ಅವರು ಸಾಕಿದ್ದ ನಾಯಿ ಫೋಟೋ ತೆಗಿಯೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ನಾಯಿ ಹೆದ್ರಿ ಓಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಅಷ್ಟರಲ್ಲಿ ಕೇಸಿ ಅನ್ನುವ ಹುಡುಗಿ ಬರ್ತಾಳೆ. ಆಕ್ಚುಲಿ ಇವರಿಬ್ರು ಫ್ರೆಂಡ್ಸ್. ಇವತ್ ನೈಟ್ ಒಂದು ಪಾರ್ಟಿ ಇದೆ, ಬಾ ಅಂತ ಬರ್ಡ್ ನ ಕರೀತಾಳೆ. ಸರಿ ಹೋಗೋಣ ಅಂತ ಬರ್ಡ್ ರೆಡಿಯಾಗಿ ಅಲ್ಲಿಂದ ಹೋಗುವಾಗ ಕ್ಯಾಮರಾ ಕೂಡ ತಗೊಂಡು ಹೋಗ್ತಾಳೆ. ರಾತ್ರಿ ಆಗಿದೆ, ಒಂದು ಕಾರ್ ಬರುತ್ತೆ. ಕೇಸಿ, ಬರ್ಡ್ ಆಮೇಲೆ ಮೀನಾ ಡೇವಿನ್ ಅಂತ ಒಂದು ಕಪಲ್ ಕೂಡ ಇದ್ದಾರೆ. ಸೊ ಇವರೆಲ್ಲ ಸ್ಕೂಲ್ ಫ್ರೆಂಡ್ಸ್. ಈಗ ಎಲ್ಲಾರು ಆ ಪಾರ್ಟಿಗೆ ಹೋಗ್ತಾರೆ. ಕಟ್ ಮಾಡಿ ಆಂಟಿಕ್ ಶಾಪ್ ನ ತೋರಿಸ್ತಾರೆ. ಅಲ್ಲಿ ಟೇಲರ್ ಅಂದ್ರೆ ಈ ಆಂಟಿಕ್ ಶಾಪ್ ಓನರ್ ಮಗ ಇದ್ದಾನೆ. ಅವನು ಆ ಬಾಕ್ಸ್ ನಲ್ಲಿ ತುಂಬಾ ಫಿಲ್ಮ್ಸ್ ಎಲ್ಲ ಇದೆ. ಅದನ್ನ ಪರದೆ ಮೇಲೆ ಪ್ರೊಜೆಕ್ಟರ್ ಮೂಲಕ ಒಂದೊಂದಾಗಿ ನೋಡ್ತಾ ಇದ್ದಾನೆ. ಆಗ ತುಂಬಾ ಫೋಟೋಸ್ 1 by 1 ಬರ್ತಾ ಇದೆ. ಆ ಫೋಟೋಸ್ ಹಿಂದೆ ಯಾವ್ದೋ ಶ್ಯಾಡೋ ಇರೋ ತರ ಕಾಣಿಸ್ತಾ ಇದೆ. ಲೆನ್ಸ್ ಎಲ್ಲ ಕ್ಲೀನ್ ಮಾಡಿ ನೋಡ್ತಾನೆ, ಆದ್ರೆ ಆ ಶ್ಯಾಡೋ ಹಾಗೇನೆ ಇದೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ಆ ಶ್ಯಾಡೋ ಇವನ್ ಹಿಂದೆನೆ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಭಯದಲ್ಲೇ ತಿರುಗಿ ನೋಡಿದಾಗ ದೆವ್ವ ಇವನ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಕಟ್ ಮಾಡಿದ್ರೆ ಇವರೆಲ್ಲ ಎವರಿ ಅನ್ನುವ ಹುಡುಗಿ ಮನೆಗೆ ಪಾರ್ಟಿಗೆ ಬಂದಿರ್ತಾರೆ. ಎಲ್ಲರೂ ಹ್ಯಾಪಿಯಾಗಿನೇ ಇದ್ದಾರೆ. ಆದ್ರೆ ಬರ್ಡ್ ಮಾತ್ರ ಒಂಟಿಯಾಗಿರುವಾಗ ಯಾರೋ ಇವಳನ್ನ ನೋಡ್ತಿರೋ ಹಾಗೆ ಇವಳಿಗೆ ಅನ್ನಿಸ್ತಾ ಇದೆ. ಸ್ಕೆಲಿಟನ್ ಮಾಸ್ಕ್ ಹಾಕೊಂಡು ಯಾರೋ ಇವಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಯಾರು ಅಂತ ನೋಡಿದ್ರೆ ಅದು ಕಾರ್ನರ್. ಅದೇ ಬೆಳಗ್ಗೆ ಇವಳು ಫೋಟೋ ತೆಗಿಯೋದಕ್ಕೆ ಟ್ರೈ ಮಾಡಿರ್ತಾಳೆ ಅಲ್ವಾ, ಅದೇ ಹುಡುಗನೇ ಇವನು. ಬೆಳಗ್ಗೆ ನನ್ನ ಫೋಟೋ ತೆಗ್ದೆ ಅಲ್ವಾ ಅಂತ ಕೇಳಿದಾಗ ಇಲ್ಲ, ನಾನು ಜಸ್ಟ್ ಫೋಕಸ್ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಸೊ ಇಬ್ರು ಮಾತಾಡ್ತಾ ಇರುವಾಗ ಈಗ್ಲೇ ಆ ಕ್ಯಾಮರಾ ಬಗ್ಗೆ ಹೇಳ್ತಾಳೆ. ಇದೊಂದು ಪೋಲಾರಾಯ್ಡ್ ಕ್ಯಾಮರಾ, 1970 ಮಾಡೆಲ್ ಅಂತ ಹೇಳ್ತಾಳೆ. ಆಗ ಮೀನಾ ಅಂಡ್ ಡೆವಿನ್ ಅಲ್ಲಿಗೆ ಬರ್ತಾರೆ. ಏನ್ ಇಬ್ರು ಮಾತಾಡ್ತಾ ಇದ್ದೀರಾ ಅಂತ.
ಸರಿ ಬನ್ನಿ ಸೆಲ್ಫಿ ತಗೊಳ್ಳೋಣ ಅಂತ ಕಾನರ್ಗೆ ಹೇಳ್ತಾರೆ. ಫೋಟೋ ತೆಗೆಯೋದಕ್ಕೆ ಟ್ರೈ ಮಾಡಿದಾಗ ಎಲ್ರೂ ಫೇಸ್ ಕವರ್ ಆಗ್ತಾ ಇಲ್ಲ. ಆಗ ಬರ್ಡ್ ಈ ಕ್ಯಾಮೆರಾದಲ್ಲಿ ಫೋಟೋ ತೆಗಿತೀನಿ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ. ಕಾನರ್ ಹೇಳ್ತಾನೆ ನೀನ್ ಕೂಡ ಬಂದು ಫೋಟೋ ತಗೋ ಅಂತ. ಆದ್ರೆ ಬರ್ಡ್ ಬೇಡ ನಿಮ್ ಫೋಟೋ ತೆಗಿತೀನಿ ಅಂತ ಹೇಳಿ ಫೋಟೋ ತೆಗಿಯುವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೇಸಿ ಕೂಡ ಬಂದು ಇವ್ರ 3 ಜನರ ಜೊತೆ ನಿಂತ್ಕೋತಾಳೆ. ಆದ್ರೆ ಇವಳಿಗೆ ಆ ಫೋಟೋ ತೆಗೆಯುವಾಗ ಹಿಂದೆ ಏನೋ ಬಂದಿರೋ ತರ ಅನ್ಸಿರುತ್ತೆ. ಆದ್ರೆ ಈಗ ಅಲ್ಲಿ ಏನು ಕಾಣಿಸ್ತಾ ಇಲ್ಲ. ಆಗ ಪಾರ್ಟಿ ಅರೇಂಜ್ ಮಾಡಿರೋ ಎವರಿ ಬರ್ತಾಳೆ. ನನ್ನ ಬಿಟ್ಟು ನೀವು ಮಾತ್ರ ಫೋಟೋ ತಗೊಂಡಿದ್ದೀರಾ ಅಲ್ವಾ ಅಂತ ಅದೇ ಕ್ಯಾಮೆರಾ ಇಂದ ಒಂದು ಸೆಲ್ಫಿ ತಗೋತಾಳೆ. ಕೆಳಗಡೆ ಏನೋ ಶಬ್ದ ಕೇಳಿಸ್ತಾ ಇದೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಪೊಲೀಸ್ನವರು ಬರ್ಡ್ ನ ಹುಡ್ಕೊಂಡು ಬಂದಿದ್ದಾರೆ. ಅವಳನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ವಿಷಯ ಏನಂದ್ರೆ ಇವಳು ವರ್ಕ್ ಮಾಡ್ತಿದ್ದ ಶಾಪ್ ಓನರ್ ಮಗ ಅಂದ್ರೆ ಟೇಲರ್ ಸತ್ತೋದ. ಅವನ್ನ ಕೊನೆಯದಾಗಿ ಯಾವಾಗ ನೋಡಿದ್ರಿ ಅಂತ ಪೊಲೀಸ್ನವರು ಕೇಳಿದಾಗ 6 ಗಂಟೆಗೆ ನೋಡ್ದೆ ಅಂತ ಹೇಳ್ತಾಳೆ. ಅವ್ನ್ ಸತ್ತೋದ ಅಂತ ಹೇಳಿದಾಗ ಬರ್ಡ್ಗೆ ಶಾಕ್ ಆಗುತ್ತೆ. ಸೊ ಶೆರೀಫ್ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನಿಜ ಹೇಳು, ಅವ್ನ್ ನಡವಳಿಕೆ ಹೇಗಿತ್ತು, ಏನಾದ್ರೂ ನರ್ವಸ್ ಆಗಿದ್ನಾ ಅಂತ. ಹಾಗೇನು ಇಲ್ಲ ಅಂತ ಬರ್ಡ್ ಅಳ್ತಾ ಇದ್ದಾಳೆ. ಶೆರೀಫ್ಗೆ ಇವ್ರ ತಂದೆ ಬಗ್ಗೆ ಗೊತ್ತಿರುತ್ತೆ. ಬರ್ಡ್ ಅವ್ರ ತಂದೆ ಆಕ್ಸಿಡೆಂಟ್ ನಲ್ಲಿ ತೀರ್ ಹೋಗಿರೋ ವಿಷಯದ ಬಗ್ಗೆ ಮಾತಾಡ್ತಾ ಇರುವಾಗ ಬರ್ಡ್ ತುಂಬಾ ಎಮೋಷನಲ್ ಆಗಿದ್ರಿಂದ ಅವಳನ್ನ ಮನೆಗ್ ಕಳಿಸ್ತಾರೆ. ನೈಟ್ ಆ ಕ್ಯಾಮರಾದಲ್ಲಿ ತೆಗ್ದಿದ್ದ ಫೋಟೋಸ್ನ ನೋಡ್ತಾ ಇದ್ದಾಳೆ. ಟೇಲರ್ ಫೋಟೋ ತೆಗ್ದಾಗ ಯಾವ್ದೋ ಶಾಡೋ ಕಂಡಿರುತ್ತೆ. ಆದ್ರೆ ಈಗ ಆ ಶಾಡೋ ಕಾಣಿಸ್ತಾ ಇಲ್ಲ. ಕೊನೆಯದಾಗಿ ಅವರಿ ಸೆಲ್ಫಿ ತಗೊಂಡಿರ್ತಾಳೆ ಅಲ್ವಾ, ಆ ಫೋಟೋನಲ್ಲಿ ಅವಳ ಹಿಂದೆ ಯಾವ್ದೋ ಶಾಡೋ ಇದೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ದೆ ಇವಳು ನಿದ್ದೆ ಮಾಡ್ತಾಳೆ. ಈ ಕಡೆ ಅವರಿ ಪಾರ್ಟಿ ಎಲ್ಲ ಮುಗಿದ ಮೇಲೆ ಕ್ಲೀನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಹಾಗೆ ರೂಮ್ ಒಳಗಡೆ ಬರುವಾಗ ಅವಳ ಹತ್ರ ಇದ್ದ ಗೊಂಬೆಗಳನ್ನ ನೋಡಿ ಅವಳೇ ಹೆದ್ರು ಬಿಡ್ತಾಳೆ. ಹೀಗೆ ಕ್ಲೀನ್ ಮಾಡ್ತಾ ಇರುವಾಗ ಇವಳಿಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಮನೇಲಿ ಇದ್ದಿದ್ದು 2 ಗೊಂಬೆ, ಆದ್ರೆ ಈಗ 3ನೇ ಗೊಂಬೆ ಎಲ್ಲಿಂದ ಬಂತು ಅಂತ. ಅದು ಆಕ್ಚುಲಿ ಗೊಂಬೆ ಅಲ್ಲ, ದೆವ್ವ. ಇವಳನ್ನ ಓಡಿಸ್ಕೊಂಡು ಬರುತ್ತೆ. ಹೆದ್ರಿ ಓಡ್ ಬರ್ತಾ ಇರುವಾಗ ಕಾಲ್ ಜಾರಿ ಕೆಳಗಡೆ ಬಿದ್ದೋಗ್ತಾಳೆ. ಅಷ್ಟರಲ್ಲಿ ಆ ದೆವ್ವ ಇವಳ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಈ ವಿಷಯ ಬರ್ಡ್ಗೆ ಗೊತ್ತಾಗಿದ್ರಿಂದ ಅವಳಿಗೆ ತುಂಬಾ ಶಾಕ್ ಆಗುತ್ತೆ. ಈಗ ಮತ್ತೆ ಆ ಫೋಟೋಸ್ನ ಚೆಕ್ ಮಾಡ್ತಾಳೆ. ಈಗ ಎವರಿ ಫೋಟೋನಲ್ಲಿದ್ದ ಆ ಶಾಡೋ ಕಾಣಿಸ್ತಾ ಇಲ್ಲ. ಇವರೆಲ್ಲ ಗ್ರೂಪ್ ಆಗಿ ಒಂದು ಫೋಟೋ ತಗೊಂಡಿದ್ರು ಅಲ್ವಾ, ಆ ಫೋಟೋಗೆ ಆ ಶಾಡೋ ಮೂವ್ ಆಗಿದೆ. ಶಾಕ್ ಆಗಿದ್ದ ಬರ್ಡ್ ಆ ಕ್ಯಾಮರಾನ ಬಿಸಾಡ್ತಾಳೆ. ಆದ್ರೆ ಆ ಕ್ಯಾಮರಾಗೆ ಏನು ಡ್ಯಾಮೇಜ್ ಆಗಿಲ್ಲ. ಈಗ ಆ ಕ್ಯಾಮರಾ ಅಂಡ್ ಫೋಟೋಸ್ ನ ತಗೊಂಡು ಸ್ಕೂಲ್ಗೆ ಬರ್ತಾಳೆ. ಫ್ರೆಂಡ್ಸ್ ಗೆ ಹೇಳ್ತಾಳೆ ನನ್ಗೆ ಇದು ಕೋಇನ್ಸಿಡೆಂಟ್ ಅಂತ ಅನ್ನಿಸ್ತಾ ಇಲ್ಲ. ಆ ಫೋಟೋಸ್ ಎಲ್ಲ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಟೇಲರ್ ನ ಫೋಟೋ ತೆಗ್ದಾಗ ಒಂದು ಶಾಡೋ ಇತ್ತು, ಅದರಿಂದಾನೇ ಅವನು ಸತ್ತೋದ ಅಂತ. ಆಗ ಫ್ರೆಂಡ್ಸ್ ಈಗ ಶಾಡೋ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದಾಗ ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಟೇಲರ್ ಸತ್ ಮೇಲೆ ಅವನ್ ಫೋಟೋನಲ್ಲಿದ್ದ ಆ ಶಾಡೋ ಎವರಿ ಫೋಟೋಗೆ ಮೂವ್ ಆಗಿತ್ತು. ಸೊ ಈಗ ಎವರಿ ಕೂಡ ತೀರ್ ಹೋದ್ಲು. ಈಗ ಆ ಗ್ರೂಪ್ ಫೋಟೋನಲ್ಲಿ ಅದೇ ಶಾಡೋ ಇದೆ ಅಂತ ಹೇಳಿದಾಗ ಡೆವಿನ್ ಏನ್ ತಮಾಷೆ ಮಾಡ್ತಾ ಇದ್ಯಾ, ಈಗ ನಾವು ತೆಗ್ದಿದ್ದ ಗ್ರೂಪ್ ಫೋಟೋನ ಸುಟ್ಟು ಹಾಕ್ತೀನಿ, ಏನಾಗುತ್ತೋ ನೋಡೋಣ ಅಂತ ಹೇಳಿ ಆ ಫೋಟೋಗೆ ಬೆಂಕಿ ಹಚ್ತಾನೆ. ಹೀಗೆ ಫೋಟೋ ನಿಧಾನಕ್ಕೆ ಸುಟ್ಟು ಹೋಗ್ತಾ ಇದೆ. ಈಗ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಆ ಫೋಟೋನಲ್ಲಿ ಮೀನಾ ಕೈ ಸುಡುವಾಗ ರಿಯಲ್ ಆಗಿ ಕೂಡ ಅವಳ ಕೈಗೆ ಬೆಂಕಿ ಹತ್ಕೊಳ್ಳುತ್ತೆ. ಹಾಗೇನೆ ಕೇಸಿ ಕೈನಲ್ಲೂ ಹೊಗೆ ಬರೋದಕ್ಕೆ ಶುರು ಆಗುತ್ತೆ. ಇವ್ರಿಗೆಲ್ಲ ತುಂಬಾ ಗಾಬರಿ ಆಗುತ್ತೆ. ಕಾನರ್ ಮೀನಾ ಕೈಯಲ್ಲಿ ಬೆಂಕಿ ಹತ್ಕೊಂಡಿದ್ರಿಂದ ಅದನ್ನ ಹಾರಿಸೋದಕ್ಕೆ ಫೈರ್ ಎಕ್ಸ್ಟಿಂಗ್ಯೂಷರ್ ನ ಯೂಸ್ ಮಾಡ್ತಾನೆ. ಆದ್ರೆ ಆಗ್ತಾನೆ ಇಲ್ಲ, ಯಾಕಂದ್ರೆ ಆ ಫೋಟೋ ಸ್ಟಿಲ್ ಸುಟ್ಟೋಗ್ತಾ ಇದೆ. ತಕ್ಷಣ ಬರ್ಡ್ ಆ ಫೋಟೋಗೆ ಹತ್ಕೊಂಡಿದ್ದ ಬೆಂಕಿನ ಆರಿಸ್ತಾಳೆ. ಆಗ ಮೀನಾ ಕೈಗೆ ಹತ್ಕೊಂಡಿದ್ದ ಬೆಂಕಿ ಕೂಡ ಆರೋಗುತ್ತೆ. ಅಷ್ಟೇ ಅಲ್ಲ, ಆ ಫೋಟೋ ಮೊದ್ಲು ಹೇಗಿತ್ತು ಅದೇ ತರ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಎಲ್ರು ಹಾಸ್ಪಿಟಲ್ ನಲ್ಲಿ ಇದ್ದಾರೆ. ಮೀನಾ ಕೈಗೆ ಬೆಂಕಿ ಹತ್ಕೊಂಡಿದ್ರಿಂದ ಟ್ರೀಟ್ಮೆಂಟ್ ನಡೀತಾ ಇದೆ. ಎಲ್ರು ಬರ್ಡ್ ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ ಕ್ಯಾಮರಾ ಎಲ್ಲಿಂದ ಸಿಕ್ತು ಅಂತ. ಟೇಲರ್ ಕೊಟ್ಟ, ಯಾವ್ದೋ ಯಾಡ್ ಸೇಲ್ ನಲ್ಲಿ ಸಿಕ್ತಂತೆ ಅಂತ ಹೇಳಿದಾಗ ಈ ಕ್ಯಾಮರಾ ಜೊತೆಲಿ ಏನಾದ್ರೂ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಇತ್ತ ಅಂತ ಕೇಳ್ತಾರೆ. ಇಲ್ಲ, ಕ್ಯಾಮರಾ ಜೊತೆ ಇದ್ರ ಕೇಸ್ ಮಾತ್ರ ಇತ್ತು ಅಷ್ಟೇ ಅಂತ ಹೇಳ್ತಾಳೆ. ಮೀನಾ ಔಟ್ ಆಫ್ ಡೇಂಜರ್ ಅಂತ ಗೊತ್ತಾದ್ಮೇಲೆ ಡೆವಿನ್ ಹೇಳ್ತಾನೆ ಹೇಗಾದ್ರೂ ಈ ಮಿಸ್ಟ್ರಿನ ಸಾಲ್ವ್ ಮಾಡಿ ಅಂತ. ಕೇಸಿ ಕೈಗೂ ಸ್ವಲ್ಪ ಸುಟ್ಟ ಗಾಯ ಆಗಿರೋದ್ರಿಂದ ಅವಳು ಹಾಸ್ಪಿಟಲ್ ನಲ್ಲೇ ಟ್ರೀಟ್ಮೆಂಟ್ ತಗೋತಾ ಇದ್ದಾಳೆ. ಬರ್ಡ್ ಹಾಗೂ ಕಾನರ್ ಮಾತ್ರ ಕ್ಯಾಮರಾ ಕವರ್ ನಲ್ಲಿ ಏನಾದ್ರೂ ಸಿಗ್ಬೋದು ಅಂತ ಚೆಕ್ ಮಾಡೋದಕ್ಕೆ ಟೇಲರ್ ತೀರ್ ಹೋಗಿದ್ದ ಪ್ಲೇಸ್ಗೆ ಬರ್ತಾರೆ. ಬರ್ಡ್ ಹೇಳ್ತಾಳೆ ಪೊಲೀಸ್ನವರು ಇದು ಕ್ರೈಮ್ ಸೀನ್ ಅಂತ ಸೀಲ್ ಮಾಡಿದ್ದಾರೆ. ಇನ್ ಕೇಸ್ ನಾನ್ ಸಿಕ್ಕಾಕೊಂಡ್ರು ನೀನ್ ತಪ್ಸ್ಕೋಬೇಕು, ಅದಕ್ಕೆ ನೀನ್ ಇಲ್ಲೇ ಇರು, ನಾನ್ ಮಾತ್ರ ಹೋಗ್ತೀನಿ ಅಂತ ಹೇಳಿ ಬರ್ಡ್ ಮಾತ್ರ ಒಳಗಡೆ ಹೋಗ್ತಾಳೆ. ಆ ಕೇಸ್ ತೆಗೆಯೋದಕ್ಕೆ ಟ್ರೈ ಮಾಡಿದಾಗ ಅದು ಕೆಳಗಡೆ ಬಿದ್ದೋಗುತ್ತೆ. ಹೊರಗಡೆ ಕಾನರ್ ಆ ಫೋಟೋಸ್ ನೋಡಿ ಗಾಬರಿ ಆಗ್ತಾನೆ. ಈ ಕಡೆ ಬರ್ಡ್ ಆ ಕೇಸ್ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇರುವಾಗ ಒಂದು ಪ್ಲಾಸ್ಟಿಕ್ ಕವರ್ ಹಿಂದೆ ದೆವ್ವ ನಿಂತ್ಕೊಂಡಿದೆ. ಅದ್ರಿಂದ ಹೆದ್ರಿ ಓಡ್ ಬರುವಾಗ ಕಾಲ್ ಜಾರಿ ಕೆಳಗಡೆ ಬಿದ್ದೋಗ್ತಾಳೆ. ಆ ದೆವ್ವ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇರುವಾಗ ಆ ಜಾಗ ಸ್ವಲ್ಪ ಹಾಟ್ ಆಗಿರೋದ್ರಿಂದ ಆ ದೆವ್ವದ ಕೈ ಸುಡೋ ತರ ಆಗ್ತಿದೆ. ಈ ಗ್ಯಾಪ್ ನಲ್ಲಿ ಬರ್ಡ್ ಹೊರಗಡೆ ಬರ್ತಾಳೆ. ಇವಳನ್ನ ಯಾಕೆ ಆ ದೆವ್ವ ಓಡಿಸ್ಕೊಂಡ್ ಬಂತು? ಯೂಶುವಲಿ ಯಾವ್ದಾದ್ರು ಫೋಟೋ ಹಿಂದೆ ಆ ದೆವ್ವದ ಶಾಡೋ ಇದ್ರೆ ಆ ಫೋಟೋನಲ್ಲಿ ಇದ್ದವ್ರನ್ನ ಸಾಯಿಸ್ತಾ ಇತ್ತು.
ಹೀಗೇನೆ ಟೇಲರ್ ಹಾಗೂ ಎವರಿ ಸತ್ತೋದ್ರು. ಆದ್ರೆ ಬರ್ಡ್ ಯಾವುದೇ ಫೋಟೋನಲ್ಲಿ ಇರ್ಲೇ ಇಲ್ಲ. ಹೀಗಿರುವಾಗ ಯಾಕೆ ಇವಳನ್ನ ದೆವ್ವ ಓಡಿಸ್ಕೊಂಡ್ ಬಂತು ಅಂತ ನೋಡೋದಾದ್ರೆ ಈಗ್ಲೇ ಕಥೆನಲ್ಲಿ ಒಂದು ಟ್ವಿಸ್ಟ್. ಯಾಕೆ ಕಾನರ್ ಆ ಫೋಟೋ ನೋಡಿ ಶಾಕ್ ಆಗಿದ್ದ ಗೊತ್ತಾ? ಆ ಫೋಟೋನಲ್ಲಿ ಒಂದು ಮಿರರ್ ಇದ್ದಿರುತ್ತೆ. ಆ ಮಿರರ್ ನಲ್ಲಿ ಫೋಟೋ ತೆಗ್ದಿದ್ದ ಬರ್ಡ್ ಮುಖ ಕೂಡ ಕ್ಯಾಪ್ಚರ್ ಆಗಿದೆ. ಸೊ ಅದ್ರಿಂದಾನೇ ಆ ದೆವ್ವ ಬರ್ಡ್ ನ ಓಡಿಸ್ಕೊಂಡ್ ಬಂದಿರುತ್ತೆ. ಹಾಗೆ ಕಟ್ ಮಾಡಿ ಹಾಸ್ಪಿಟಲ್ ನಲ್ಲಿ ಇರುವ ಡೆವಿನ್ ನ ತೋರಿಸ್ತಾರೆ. ಮೀನಾಗೆ ಸಮಾಧಾನ ಮಾಡ್ತಾ ಇದ್ದಾನೆ, ಏನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ. ಆಗ ಲೈಟ್ಸ್ ಎಲ್ಲ ಆನ್ ಆಫ್ ಆಗ್ತಿದೆ. ಸರಿ, ನಾನೋಗಿ ನರ್ಸ್ ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಡೆವಿನ್ ಹೊರಗಡೆ ಬರ್ತಾನೆ. ಬರ್ಡ್ ಮೀನಾಗೆ ಕಾಲ್ ಮಾಡಿ ಹೇಳ್ತಾಳೆ, ನೀನು ಒಂಟಿಯಾಗಿ ಇರ್ಬೇಡ, ನೀನು ಡೇಂಜರ್ ನಲ್ಲಿ ಇದ್ಯಾ ಅಂತ ಹೇಳ್ತಿರುವಾಗ್ಲೇ ಮೀನಾ ಸ್ಕ್ರೀನ್ ಹಿಂದೆ ಏನೋ ಇರೋದನ್ನ ನೋಡ್ತಾಳೆ. ಹತ್ರ ಹೋಗಿ ನೋಡಿದಾಗ ಅದು ಆ ದೆವ್ವನೇ ಅವಳ ಮೇಲೆ ಕೂಡ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಇದರಿಂದ ಡೆವಿನ್ಗೆ ತುಂಬಾ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಕಾನರ್ ಹಾಗೂ ಬರ್ಡ್ ಇಬ್ರು ಹಾಸ್ಪಿಟಲ್ಗೆ ಬರ್ತಾರೆ. ಅಲ್ಲಿ ಪೊಲೀಸ್ನವರು ಇದ್ದಾರೆ. ವಿಷಯ ಏನಂದ್ರೆ ಮೀನಾ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನೋ ತರನೇ ಕೇಸ್ ರಿಜಿಸ್ಟರ್ ಆಗಿದೆ. ಆದ್ರೆ ಇವ್ರಿಗ್ ಮಾತ್ರ ಗೊತ್ತಿದೆ ಅದು ಆ ದೆವ್ವನೇ ಸಾಯಿಸಿರೋದು ಅಂತ. ಡೆವಿನ್ ತುಂಬಾ ಕೋಪದಲ್ಲಿ ಇದ್ದಾನೆ. ಆ ಕಿತ್ತೋಗಿರೋ ಕ್ಯಾಮರಾದಿಂದ ಫೋಟೋ ತೆಗ್ದಿದ್ರಿಂದಾನೆ ಹೀಗೆಲ್ಲ ಆಗಿದ್ದು ಅಂತ. ಹೀಗೆ ಬಾಯಿಗೆ ಬಂದಂಗೆ ಬೈತಾ ಇರೋದ್ರಿಂದ ಬರ್ಡ್ ಗೆ ತುಂಬಾ ಹರ್ಟ್ ಆಗುತ್ತೆ. ಕಾನರ್ ಅವಳಿಗೆ ಸಮಾಧಾನ ಮಾಡ್ತಾನೆ, ನೋಡು ಟೆನ್ಷನ್ ಮಾಡ್ಕೋಬೇಡ, ನಾವು ಈ ಕ್ಯಾಮರಾ ಮಿಸ್ಟ್ರಿನ ಹೇಗಾದ್ರೂ ಸಾಲ್ವ್ ಮಾಡ್ಬೇಕು ಅಂತ. ಫಸ್ಟ್ ಆ ಕ್ಯಾಮರಾ ಇದ್ದ ಬ್ಯಾಗ್ ನಲ್ಲಿ ಏನಾದ್ರೂ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಒಂದು ಕೇಸ್ ಫೈಲ್ ನ ಟ್ಯಾಗ್ ಮಾತ್ರ ಸಿಗುತ್ತೆ. ಆದ್ರೆ ಇವರಿಂದ ಪೊಲೀಸ್ ಕೇಸ್ ಫೈಲ್ ನ ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಅದೇ ಡೇಟ್ ನಲ್ಲಿ ಏನಾದ್ರೂ ಇನ್ಸಿಡೆಂಟ್ ನಡೆದಿದ್ಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಲೈಬ್ರರಿಗೆ ಹೋಗಿ ನ್ಯೂಸ್ ಪೇಪರ್ ನ ಚೆಕ್ ಮಾಡ್ತಾರೆ. ಇದು ಆಲ್ಮೋಸ್ಟ್ 40 ವರ್ಷದ ಹಿಂದೆ ನಡೆದಿರೋ ಕೇಸ್ಗೆ ಸಂಬಂಧಿಸಿದ ಟ್ಯಾಗ್ ಆ ಕ್ಯಾಮರಾ ಇದ್ದ ಬ್ಯಾಗ್ ನಲ್ಲಿ ಇವರಿಗೆ ಸಿಕ್ಕಿರುತ್ತೆ. ಇವ್ರಿಗೆ ಸಿಕ್ಕಿದ್ದ ಟ್ಯಾಗ್ ಗೆ ಮ್ಯಾಚ್ ಆಗೋ ತರ ನ್ಯೂಸ್ ಪೇಪರ್ ನಲ್ಲಿ ಒಂದು ಇನ್ಸಿಡೆಂಟ್ ಬಗ್ಗೆ ಮೆನ್ಷನ್ ಆಗಿದೆ. ಏನಂದ್ರೆ ಒಬ್ರು ಫೋಟೋಗ್ರಫಿ ಟೀಚರ್ ಸೈಕೋ ಆಗಿ ಬದಲಾಗಿ ಅವ್ರ ಸ್ಟೂಡೆಂಟ್ 3 ಜನರನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರ್ತಾರೆ. ಅವ್ರ ಹೆಸರು ರೋಲ್ಯಾಂಡ್ ಜೋಸೆಫ್ ಸೇಬಲ್. ಇದರಿಂದ ಬರ್ಡ್ ಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಆ ಕ್ಯಾಮರಾ ಮೇಲೆ RGS ಅಂತ ಬರ್ದಿದೆ. ಅಂದ್ರೆ ಈ ಕ್ಯಾಮರಾ ಆ ಸೈಕೋ ಕಿಲ್ಲರ್ದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಅವನು ವಿಕ್ಟಿಮ್ಸ್ ನ ಸಾಯಿಸಿದ ನಂತರ ಅವರು ಸಾಯೋ ಕೊನೆ ಕ್ಷಣನ ಎಂಜಾಯ್ ಮಾಡೋದಕ್ಕೆ ಈ ಕ್ಯಾಮರಾ ಯೂಸ್ ಮಾಡ್ಕೊಂಡು ಫೋಟೋ ತೆಗಿತಾ ಇದ್ದ. ಈ ಕೊಲೆಗಳನ್ನ ಮಾಡ್ತಿರೋ ಸಂದರ್ಭದಲ್ಲೇ ಪೊಲೀಸ್ನವರು ಅವನಿಗೆ ಶೂಟ್ ಮಾಡಿ ಸಾಯಿಸಿರ್ತಾರೆ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಎಲ್ಲರೂ ಒಂದು ಬಾರ್ ನಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ. ಡೆವಿನ್ ತುಂಬಾ ಕೋಪದಲ್ಲಿದ್ದಾನೆ. ಈಗ ಬರ್ಡ್ ಹೇಳ್ತಾಳೆ, ಆ ದೆವ್ವನನ್ನ ಓಡಿಸ್ಕೊಂಡು ಬಂದಾಗ ಅದು ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇತ್ತು. ಆಗ ಆ ಪ್ಲೇಸ್ ಸ್ವಲ್ಪ ಹಾಟ್ ಆಗಿದ್ದಿದ್ರಿಂದ ಅದ್ರ ಕೈ ಸುಟ್ಟೋಗಿ ಮುಖ ಎಲ್ಲ ಬ್ಲರ್ ಆಗಿತ್ತು. ಆ ದೆವ್ವ ಫೋಟೋಗ್ರಫಿ ತರಾನೇ. ಫೋಟೋನ ಡೆವಲಪ್ ಮಾಡುವಾಗ ಜಾಸ್ತಿ ಲೈಟ್ ಅಥವಾ ಹೀಟ್ ಇದ್ರೆ ಆ ಫೋಟೋ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅದೇ ತರನೇ ಈ ದೆವ್ವ ಕೂಡ. ಸೊ ಅದು ಕತ್ಲಲ್ಲಿ ಮಾತ್ರ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ. ಹಾಗೇನೆ ಕೇಸಿ ಹತ್ರ ಹೇಳ್ತಾಳೆ, ಆ ಸೈಕೋ ಕಿಲ್ಲರ್ ರೋಲ್ಯಾಂಡ್ ಜೋಸೆಫ್ ಸೇಬಲ್ ಸತ್ತೋದ ಅಲ್ವಾ, ಅವನ್ ಮನೆ ಹತ್ರ ಹೋದ್ರೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ. ಬಟ್ ಆ ಮನೆನ 20 ವರ್ಷದ ಹಿಂದೆ ಬೇರೆ ಯಾರೋ ಪರ್ಚೇಸ್ ಮಾಡಿರ್ತಾರೆ. ಇದನ್ನೆಲ್ಲ ಮಾತಾಡ್ತಾ ಇರುವಾಗ್ಲೇ ಆ ಕ್ಯಾಮರಾ ಇಂದ ಸೌಂಡ್ ಬರ್ತಾ ಇದೆ. ಕಾನರ್ ಅದನ್ನ ಚೆಕ್ ಮಾಡ್ತಾ ಇರುವಾಗ ಆಗ ಡೆವಿನ್ ಕೊಡು ಅದನ್ನ ಹೊಡೆದಾಕ್ತೀನಿ ಅಂತ. ಹೀಗೆ ಇಬ್ರು ಕಿತ್ತಾಡ್ತಾ ಇರುವಾಗ ಬಟನ್ ಪ್ರೆಸ್ ಆಗಿದ್ರಿಂದ ಒಂದು ಫೋಟೋ ತೆಗೆದು ಬಿಡುತ್ತೆ. ಅದು ಡೆವಿನ್ ಫೋಟೋ ತೆಗ್ದಿರುತ್ತೆ. ಈಗ ಗ್ರೂಪ್ ಫೋಟೋನಲ್ಲಿದ್ದ ಶಾಡೋ ಹಾಗೇನೆ ಮೂವ್ ಆಗಿ ಡೆವಿನ್ ಫೋಟೋಗೆ ಬರುತ್ತೆ. ಡೆವಿನ್ಗೆ ತುಂಬಾ ಕೋಪ ಬರ್ತಾ ಇದೆ. ಈಗ ನಾನ್ ಮಾತ್ರ ಸಾಯ್ಬೇಕಾ, ನೀವೆಲ್ಲ ಎಸ್ಕೇಪ್ ಆಗ್ಬಿಡ್ತೀರಾ ಅಲ್ವಾ? ಸೊ ಇದೆಲ್ಲ ಆಗಿದ್ದು ಇವಳಿಂದಾನೆ ಅಂತ ಬರ್ಡ್ ನ ಫೋಟೋ ತೆಗಿಯೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಕೇಸಿ ಪ್ಲಾನ್ ಮಾಡಿ ಆ ಫೋಟೋಗೆ ಪೆನ್ನಿಂದ ಚುಚ್ಚಿಬಿಡ್ತಾಳೆ. ಸೊ ಡೆವಿನ್ ಕೈಗೆ ಚುಚ್ಚಿದಂಗೆ ಫೀಲ್ ಆಗುತ್ತೆ. ಡೆವಿನ್ ಕಿರ್ಚಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಒಬ್ರು ಪೊಲೀಸ್ ಬರ್ತಾರೆ. ಆಗ ಡೆವಿನ್ ಪೊಲೀಸ್ಗೆನೆ ಹೊಡೆದಿದ್ರಿಂದ ಎಲ್ರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅದೇ ಶೆರೀಫ್ ಇವರಿಬ್ರು ನಡೆದ ಎಲ್ಲಾ ವಿಷಯನ ಶೆರೀಫ್ಗೆ ಹೇಳ್ತಾರೆ. ಆಗ ಶೆರೀಫ್ ಹೇಳ್ತಾರೆ, ನಿಮ್ ಫ್ರೆಂಡ್ಸ್ ಸತ್ತೋದ್ರು ಅದನ್ನ ಒಪ್ಕೋತೀನಿ, ಅದು ಬಿಟ್ಟು ಆ ಕ್ಯಾಮರಾ ಬಗ್ಗೆ ಹೇಳ್ತಿದ್ದೀರಾ ಅಲ್ವಾ, ಅದನ್ನ ನಂಬೋದಕ್ಕೆ ನಾನು ದಡ್ಡ ಅಲ್ಲ ಅಂತ. ಆಗ ಬರ್ಡ್ ಆ ನ್ಯೂಸ್ ಪೇಪರ್ ನ ತೋರಿಸ್ತಾಳೆ. ಇದು 40 ವರ್ಷದ ಹಿಂದೆ ನಡೆದಿದೆ. ಸೊ ಈ ಸೈಕೋ ಮನೆನ ಚೆಕ್ ಮಾಡಿದ್ರೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ. ಶೆರೀಫ್ ಹೇಳ್ತಾರೆ, ಸುಮ್ನೆ ಡಿಟೆಕ್ಟಿವ್ ಕೆಲಸ ಎಲ್ಲ ಮಾಡಬೇಡಿ. ಆ ಮನೆ ಹತ್ರ ನಿಮ್ನ ಯಾರನ್ನಾದ್ರೂ ನೋಡ್ದೆ ಅನ್ಕೊಳ್ಳಿ, ನಿಮ್ ಕತೆ ಅಷ್ಟೇ. 1 ನಿಮಿಷ ನಿಮ್ ಫ್ರೆಂಡ್ ಜೊತೆ ಮಾತಾಡಿ ಇಲ್ಲಿಂದ ಹೋಗಿ ಅಂತ. ಸೊ ಈಗ ಬರ್ಡ್ ಡೆವಿನ್ ಜೊತೆ ಮಾತಾಡ್ತಾಳೆ. ಡೆವಿನ್ ಸಾರಿ ಕೇಳ್ತಾನೆ, ಹೇಗಾದ್ರೂ ಈ ಮಿಸ್ಟ್ರಿನ ಸಾಲ್ವ್ ಮಾಡಿ, ಇನ್ಮೇಲೆ ನಮ್ಮಲ್ಲಿ ಯಾರು ಕೂಡ ಸಾಯ್ಬಾರ್ದು ಅಂತ. ಓಕೆ ಅಂತ ಹೇಳಿ ಇಬ್ರು ಅಲ್ಲಿಂದ ಹೊರಡ್ತಾರೆ.
ಕೇಸಿ ತುಂಬಾ ಸರ್ಚ್ ಮಾಡಿ ಬರ್ಡ್ಗೆ ಒಂದು ವಿಷಯ ಹೇಳ್ತಾಳೆ. ಅದೇನಂದ್ರೆ ಆ ರೋಲ್ಯಾಂಡ್ ಜೋಸೆಫ್ ಸೇಬಲ್ ಮನೆನ ಯಾರೋ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ರು ಅಲ್ವಾ. ಆಕ್ಚುಲಿ ಆ ರೋಲ್ಯಾಂಡ್ ಅವ್ರ ಹೆಂಡ್ತಿನೇ ಹೆಸರು ಚೇಂಜ್ ಮಾಡ್ಕೊಂಡು ಆ ಮನೇಲಿ ಇದ್ದಾರೆ, ಬಟ್ ಬೇರೆ ಹೆಸರಲ್ಲಿ ಇದ್ದಾರೆ ಅಷ್ಟೇ ಅಂತ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಕಾನರ್ ಹಾಗೂ ಬರ್ಡ್ ಆ ಮನೆಗೆ ಹೋಗ್ತಾರೆ. ಡೋರ್ ತಟ್ಟಿ ನೀವು ಮಿಸ್ಸಸ್ ಸೇಬಲ್ ಅಲ್ವಾ ಅಂತ ಕೇಳ್ತಾರೆ. ಆತರ ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಆ ಲೇಡಿ ಡೋರ್ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಬರ್ಡ್ ನನ್ನ ಹತ್ರ ನಿಮ್ ಹಸ್ಬೆಂಡ್ ಯೂಸ್ ಮಾಡ್ತಿದ್ದ ಕ್ಯಾಮರಾ ಇದೆ ಅಂತ ಹೇಳ್ತಾಳೆ. ಈ ಲೇಡಿ ಆ ಕ್ಯಾಮರಾ ಟಚ್ ಮಾಡಿ ನೋಡ್ತಾರೆ. ಹಾಗೆ ಕಟ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಇರುವ ಡೆವಿನ್ ನ ತೋರಿಸ್ತಾರೆ. ಅವನು ಒಂಟಿಯಾಗಿ ಸೆಲ್ ನಲ್ಲಿ ಇರುವಾಗ ಆ ದೆವ್ವ ಹೊರಗಡೆ ನಿಂತ್ಕೊಂಡಿದೆ. ಇವನಿಗೆ ತುಂಬಾ ಭಯ ಆಗುತ್ತೆ. ಒಳಗಡೆ ಬಂದು ಇವನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇದೆ. ಈಗ ಏನು ಶಬ್ದ ಕೇಳಿಸ್ತಾನೆ ಇಲ್ಲ. ವಿಂಡೋ ಇಂದ ಹೊರಗಡೆ ನೋಡ್ತಾ ಇರುವಾಗ ಆ ದೆವ್ವ ಅವನ್ ಹಿಂದೆ ಬಂದು ಅವನ್ನ ಸಾಯಿಸ್ಬಿಡುತ್ತೆ. ಈ ಕಡೆ ಆ ರೋಲ್ಯಾಂಡ್ ಅವ್ರ ವೈಫ್ ಇವ್ರಿಬ್ಬರನ್ನ ಒಳಗಡೆ ಕರ್ಕೊಂಡು ಹೋಗಿ ಎಲ್ಲಾ ವಿಷಯ ಹೇಳ್ತಾರೆ. ಇಲ್ಲೇ ಕಥೆಯಲ್ಲಿ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತೆ. ಆ ಲೇಡಿ ಅವ್ರ ಮಗಳು ಫೋಟೋ ತೋರಿಸ್ತಾರೆ. ಅವಳ ಹೆಸರು ರೆಬೇಕಾ. ಈಗ್ಲೇ ಆ ದೆವ್ವ ಯಾರು ಅನ್ನೋದು ರಿವೀಲ್ ಆಗುತ್ತೆ. ರೆಬೇಕಾ ತುಂಬಾ ಸೈಲೆಂಟ್ ಹುಡುಗಿ. ಅವಳ ಬರ್ಡೇ ದಿನ ಅವಳಿಗೆ ಕ್ಯಾಮರಾನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ರೆಬೇಕಾ ಕ್ಯಾಮರಾ ಎಲ್ಲೋದ್ರ ಜೊತೆಲೆ ತಗೊಂಡು ಹೋಗ್ತಿದ್ಲು. ಸ್ಕೂಲ್ ನಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕ್ಯಾಮರಾ ಗರ್ಲ್ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾರೆ. ಒಂದು ದಿನ 4 ಜನ ರೆಬೇಕಾ ಅವ್ರ ಫ್ರೆಂಡ್ಸ್ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ರೆಬೇಕಾನ ಕೆಟ್ಟ ಆಂಗಲ್ ನಲ್ಲಿ ಫೋಟೋ ತೆಗ್ದಿರ್ತಾರೆ. ನಂತರ ಆ ಫೋಟೋನ ಸ್ಕೂಲ್ ಸ್ಟೂಡೆಂಟ್ಸ್ ಗೆಲ್ಲ ತೋರಿಸಿರ್ತಾರೆ. ಇದರಿಂದ ಅಪ್ಸೆಟ್ ಆಗಿ ರೆಬೇಕಾ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗಿದ್ದಾಳೆ. ಇದರಿಂದ ಟ್ರಿಗರ್ ಆಗಿದ್ದ ರೆಬೇಕಾ ಅವ್ರ ತಂದೆ ಅಂದ್ರೆ ರೋಲ್ಯಾಂಡ್ ಜೋಸೆಫ್ ಸೇಬಲ್ ಏನ್ ಮಾಡಿದ್ದಾರೆ ಅಂದ್ರೆ ಆ 4 ಜನರನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ 4 ಜನರ ಪೈಕಿ 3 ಜನರನ್ನ ಕಿಡ್ನಾಪ್ ಮಾಡಿ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾರೆ. 4ನೇ ವ್ಯಕ್ತಿನ ಕಿಡ್ನಾಪ್ ಮಾಡಿ ಇನ್ನೇನು ಸಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ಸ್ಪಾಟ್ಗೆ ಬಂದ ಪೊಲೀಸ್ನವರು ಅವರಿಗೆ ಶೂಟ್ ಮಾಡಿ ಸಾಯಿಸಿರ್ತಾರೆ. ಅವ್ರು ಸಾಯುವಾಗ ಈ ಫೋಟೋ ಎಲ್ಲ ಡೆವಲಪ್ ಮಾಡೋ ನೀರಲ್ಲಿ ಬಿದ್ದು ಶಾಕ್ ಹೊಡೆದು ಕೈಯಲ್ಲಿ ಕ್ಯಾಮರಾ ಹಿಡ್ಕೊಂಡೆ ಸತ್ತೋಗಿರ್ತಾರೆ. ಸೊ ಇದರಿಂದಾನೇ ಆ ಕ್ಯಾಮರಾ ಒಳಗಡೆ ಅವ್ರ ಆತ್ಮ ಸೇರ್ಕೊಂಡಿದೆ. ಸರಿ, ಅವ್ರು ಯಾಕೆ ಈ ರೀತಿ ಫೋಟೋ ತೆಗೆಸ್ಕೊಳ್ಳೋರ್ನೆಲ್ಲ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇದ್ದಾರೆ ಅಂತ ಕೇಳಿದಾಗ ಆ 4 ಜನರ ಪೈಕಿ 3 ಜನರನ್ನ ರೋಲ್ಯಾಂಡ್ ಸಾಯಿಸ್ಬಿಟ್ರು. 4ನೇ ವ್ಯಕ್ತಿ ಎಸ್ಕೇಪ್ ಆಗ್ಬಿಟ್ಟ. ಅವನ್ನ ಸಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ಪೊಲೀಸ್ನವರು ಸ್ಪಾಟ್ಗೆ ಬಂದು ರೋಲ್ಯಾಂಡ್ಗೆ ಶೂಟ್ ಮಾಡಿ ಸಾಯಿಸ್ಬಿಟ್ರು. ಸೊ ಆ 4ನೇ ವ್ಯಕ್ತಿನ ಸಾಯಿಸೋವರೆಗೂ ಅವ್ರ ಆತ್ಮ ಸುಮ್ನೆ ಇರಲ್ಲ ಅಂತ. ಸೊ ಈಗ ಇವರು ಎಸ್ಕೇಪ್ ಆಗಿದ್ದ ಹುಡುಗನ್ ಫೋಟೋ ತಗೊಂಡು ಅಲ್ಲಿಂದ ಹೋಗ್ತಾರೆ. ಬರ್ಡ್ ಕೇಸಿಗೆ ಕಾಲ್ ಮಾಡಿ ಬೇಗ ಹೊರಟು ಸ್ಕೂಲ್ಗೆ ಬಾ, ನನ್ಗೆ ಇದನ್ನ ಹೇಗೆ ಎಂಡ್ ಮಾಡ್ಬೇಕು ಗೊತ್ತು ಅಂತ. ಈಗ 40 ವರ್ಷದ ಹಿಂದೆ ಇರೋ ಫೈಲ್ ಸೆಕ್ಷನ್ ಗೆ ಹೋಗಿ ಚೆಕ್ ಮಾಡ್ತಾ ಇದ್ದಾರೆ. ಖಂಡಿತ ಈ ಸ್ಕೂಲ್ ನಲ್ಲಿ ಓದಿರೋರ್ ಡೀಟೇಲ್ಸ್ ಇಲ್ಲೇ ಇರುತ್ತೆ. ರೆಬೇಕಾ ಇದೇ ಸ್ಕೂಲ್ ನಲ್ಲೇ ಓದಿರೋದ್ರಿಂದ ಆ ಎಸ್ಕೇಪ್ ಆಗಿದ್ದ 4ನೇ ಹುಡುಗನ್ ಡೀಟೇಲ್ಸ್ ಕೂಡ ಸಿಗ್ಬೋದು ಅಂತ ಸರ್ಚ್ ಮಾಡ್ತಾರೆ. ಇದೇ ಟೈಮ್ ನಲ್ಲಿ ಕೇಸಿ ಬರ್ಡ್ ಹಾಗೂ ಕಾನರ್ ನ ಹುಡ್ಕೊಂಡು ಬರ್ತಾ ಇರುವಾಗ ದಿಢೀರ್ ಅಂತ ಏನನ್ನ ನೋಡಿ ಕಿರ್ಚ್ ಬಿಡ್ತಾಳೆ. ಕಟ್ ಮಾಡಿದ್ರೆ ಇವರಿಬ್ರು ಆ ಫೋಟೋನ ಇಟ್ಕೊಂಡು ಯಾವ ಫೋಟೋ ಜೊತೆ ಮ್ಯಾಚ್ ಆಗುತ್ತೋ ನೋಡೋಣ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಕೊನೆಗೂ ಆ ಫೋಟೋ ಮ್ಯಾಚ್ ಆಗುತ್ತೆ. ಆ ಹುಡುಗ ಬೇರೆ ಯಾರು ಅಲ್ಲ, ಆ ಪೊಲೀಸ್ ಸ್ಟೇಷನ್ ನಲ್ಲಿ ಇರುವ ಶೆರೀಫ್. ಅಷ್ಟರಲ್ಲಿ ಏನೋ ಶಬ್ದ ಕೇಳಿ ತಿರುಗ್ ನೋಡ್ತಾರೆ. ನೋಡಿದ್ರೆ ಅಲ್ಲಿಗೆ ಬಂದಿರೋದು ಅದೇ ಶೆರೀಫ್. ಕೇಸಿ ಶೆರೀಫ್ ನ ನೋಡಿನೇ ಹೆದ್ರಿರ್ತಾಳೆ. ನಿಮ್ನೆಲ್ಲ ಅರೆಸ್ಟ್ ಮಾಡ್ತೀನಿ, ಯಾಕೆ ಗೊತ್ತಾ, ಪರ್ಮಿಷನ್ ಇಲ್ದೆ ಸ್ಕೂಲ್ ಒಳಗಡೆ ನುಗ್ಗಿದ್ರಿಂದ ಅಂತ. ಈಗ ಇವರೆಲ್ಲ ಶೆರೀಫ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನೀವು ಹಾಗೂ ನಿಮ್ ಫ್ರೆಂಡ್ಸ್ 4 ಜನ ಸೇರಿ ರೆಬೇಕಾ ಅನ್ನೋ ಹುಡುಗಿನ ಕರ್ಕೊಂಡು ಹೋಗಿ ಕೆಟ್ಟ ಆಂಗಲ್ ನಲ್ಲಿ ಅವಳ ಫೋಟೋ ತೆಗ್ದಿದ್ರಿಂದ ರೆಬೇಕಾ ಸೂಸೈಡ್ ಮಾಡ್ಕೊಂಡ್ಲು. ಇದ್ರಿಂದ ಟ್ರಿಗರ್ ಆಗಿದ್ದ ರೆಬೇಕಾ ಅವ್ರ ತಂದೆ 3 ಜನರನ್ನ ಕಿಡ್ನಾಪ್ ಮಾಡಿ ಸಾಯಿಸಿದ್ದಾರೆ. ಆದ್ರೆ ನಿಮ್ನ ಸಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ಪೊಲೀಸ್ನವರು ರೋಲ್ಯಾಂಡ್ಗೆ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಂತ. ಶೆರೀಫ್ ಹೇಳ್ತಾರೆ, ನೋಡಿ ಆ ಲೇಡಿ ಮಾತನ್ನ ಕೇಳಿ ನೀವೆಲ್ಲ ಹೀಗ್ ಮಾತಾಡ್ತಾ ಇದ್ದೀರಾ, ಅವಳು ಹುಚ್ಚಿ ಅಂತ. ಆಗ ಬರ್ಡ್ ನಿಮ್ಮಿಂದ ನಾವೆಲ್ಲ ಸಾಯೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಅವ್ರ ಫೋಟೋ ತೆಗಿಯೋದಕ್ಕೆ ಟ್ರೈ ಮಾಡ್ತಾಳೆ. ಶೆರೀಫ್ ಹೆದರ್ತಾ ಇದ್ದಾರೆ, ದಯವಿಟ್ಟು ಫೋಟೋ ತೆಗಿಬೇಡ ಅಂತ. ಅವಳಿಂದ ಫೋಟೋ ತೆಗಿಯೋದಕ್ಕೆ ಆಗ್ತಾ ಇಲ್ಲ. ಆಗ ಕಾನರ್ ಕ್ಯಾಮರಾ ಕಿತ್ಕೊಂಡು ಶೆರೀಫ್ ಫೋಟೋ ತೆಗಿತಾನೆ. ಅವರು ಕ್ಯಾಮರಾನ ಕಿತ್ತು ಬಿಸಾಡ್ತಾರೆ. ಫೋಟೋ ತೆಗ್ದಿದ್ರಿಂದ ಡೆವಲಪ್ ಆಗ್ತಾ ಇದೆ. ಈಗ್ಲೇ ಶೆರೀಫ್ ಒಂದು ವಿಷಯ ಹೇಳ್ತಾರೆ. ಈಗ್ಲೇ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್. ನಾವೆಲ್ಲ ರೆಬೇಕನ ಕರ್ಕೊಂಡು ಹೋಗಿ ಕೆಟ್ಟದಾಗಿ ಫೋಟೋ ತೆಗ್ದಿದೀವಿ ಅಂತ ಅನ್ಕೊಂಡಿದ್ದೀರಾ ಅಲ್ವಾ, ಆದ್ರೆ ನಿಜವಾಗ್ಲೂ ನಾವು ಆ ರೀತಿ ಮಾಡೇ ಇಲ್ಲ. ರೆಬೇಕಾ ಅವ್ರ ತಂದೆ ಅಂದ್ರೆ ರೋಲ್ಯಾಂಡ್ ಜೋಸೆಫ್ ಸೇಬಲ್ ಅವರೇ ರೆಬೇಕನ ರೂಮ್ ನಲ್ಲಿ ಕೂಡ ಹಾಕಿ ಕೆಟ್ಟದಾಗಿ ಫೋಟೋ ತೆಗೆದು ನಿರಂತರವಾಗಿ ಅವಳ ಮೇಲೆ ಅಬ್ಯೂಸ್ ಮಾಡಿದ್ರು. ರೆಬೇಕಾ ನಮ್ಗೆ ಕ್ಲೋಸ್ ಫ್ರೆಂಡ್ ಆಗಿದ್ಲು. ಹೇಗಾದ್ರೂ ರೆಬೇಕನ ಸೇವ್ ಮಾಡ್ಬೇಕು ಅಂತ ನಾವು ಪ್ರಯತ್ನ ಪಟ್ವಿ. ಆದ್ರೆ ಈ ವಿಷಯ ರೆಬೇಕಾ ಅವ್ರ ತಂದೆಗೆ ಗೊತ್ತಾಯ್ತು. ನೆಕ್ಸ್ಟ್ ಡೇನೆ ಅವರು ರೆಬೇಕನ ಸಾಯಿಸ್ಬಿಟ್ರು. ಅಷ್ಟೇ ಅಲ್ಲದೆ ಈ ವಿಷಯ ಗೊತ್ತಿದ್ದ ನಾವು
4 ಜನರನ್ನ ಸಾಯಿಸ್ಬೇಕು ಅಂತ 3 ಜನರನ್ನ ಸಾಯಿಸಿದ ನಂತರ ಕೊನೆಯದಾಗಿ ನನ್ನ ಕಿಡ್ನಾಪ್ ಮಾಡಿ ಸಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ಸ್ಪಾಟ್ಗೆ ಬಂದ ಪೊಲೀಸ್ನವರು ರೋಲ್ಯಾಂಡ್ಗೆ ಶೂಟ್ ಮಾಡಿ ನನ್ನ ಸೇವ್ ಮಾಡಿದ್ರು. ಇದನ್ ಕೇಳಿ ಇವ್ರಿಗೆಲ್ಲ ಗಾಬರಿ ಆಗುತ್ತೆ. ಇದಕ್ಕೆ ರೋಲ್ಯಾಂಡ್ ವೈಫ್ ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಅದಕ್ಕೆ ಅವರು ನಿಮ್ಗಳಿಗೆ ಸುಳ್ಳು ಹೇಳಿದ್ದಾರೆ ಅಂತ. ಈಗ ಆ ಪ್ಲೇಸ್ಗೆ ಆ ದೆವ್ವ ಬರುತ್ತೆ. ಶೆರೀಫ್ ಫೋಟೋನ ಹರಿದಾಕಿದ್ರಿಂದ ಶೆರೀಫ್ ಕೂಡ ಆ ಫೋಟೋ ತರನೇ ತುಂಡಾಗಿ ಸತ್ತೋಗ್ತಾರೆ. ಈಗ ಕೇಸಿ ಕಾಲ್ಗೆ ಆ ದೆವ್ವ ತುಂಬಾ ಡ್ಯಾಮೇಜ್ ಮಾಡ್ಬಿಡುತ್ತೆ. ಕಾನರ್ ಹೇಳ್ತಾನೆ, ನಾನು ಇಲ್ಲಿಂದ ಓಡೋಗಿ ಅದನ್ನ ಡೈವರ್ಟ್ ಮಾಡ್ತೀನಿ, ನೀವಿಬ್ರು ತಪ್ಸ್ಕೊಳ್ಳಿ ಅಂತ ಹೇಳಿ ಅವನು ಓಡೋದಕ್ಕೆ ಶುರು ಮಾಡ್ತಾನೆ. ಅವನ್ನ ಓಡಿಸ್ಕೊಂಡು ಆ ದೆವ್ವ ಹೋದ್ರುನು ಇವರಿಬ್ರು ಇಲ್ಲಿ ನಿಂತ್ಕೊಂಡಿರೋದ್ರಿಂದ ಇವ್ರ ಹತ್ರ ಕೂಡ ಓಡ್ ಬರುತ್ತೆ. ಹೇಗೋ ಓಡಿ ಒಂದು ಬಾತ್ರೂಮ್ ಹತ್ರ ಬರ್ತಾರೆ. ಈಗ ಬರ್ಡ್ ಒಂದು ಪ್ಲಾನ್ ಮಾಡಿ ಹಾಟ್ ವಾಟರ್ ನ ಆನ್ ಮಾಡ್ತಾಳೆ. ಸೊ ಹಾಟ್ ಇರೋ ಪ್ಲೇಸ್ಗೆ ಆ ದೆವ್ವದಿಂದ ಬರೋದಕ್ಕಾಗಲ್ಲ. ತುಂಬಾ ಟ್ರೈ ಮಾಡಿ ಆಗದೆ ಇದ್ದಾಗ ಅಲ್ಲಿಂದ ಹೋಗ್ಬಿಡುತ್ತೆ. ಈಗ ಬರ್ಡ್ ಕಾನರ್ ನ ಕಾಪಾಡೋದಕ್ಕೆ ಹೊರಗಡೆ ಬರ್ತಾಳೆ. ಆಗ ಕಾನರ್ ಹೇಳ್ತಾನೆ, ನಮ್ ಫೋಟೋಗೆ ಮತ್ತೆ ಆ ಶ್ಯಾಡೋ ಬಂದಿದೆ ಅಂತ. ಆಗ ಬರ್ಡ್ ಒಂದು ಪ್ಲಾನ್ ಮಾಡ್ತಾಳೆ, ನಾವು ಇದನ್ನ ಅದಕ್ಕೆ ಅಗೇನ್ಸ್ಟ್ ಆಗಿ ಯೂಸ್ ಮಾಡೋಣ ಅಂತ ಇವನು ಮಾತಾಡ್ತಾ ಇರುವಾಗ ಕಾನರ್ ನ ದೆವ್ವ ಎಳ್ಕೊಂಡು ಹೋಗುತ್ತೆ. ಸೊ ಈಗ ಬರ್ಡ್ ಕಾನರ್ ನ ಸೇವ್ ಮಾಡೋದಕ್ಕೆ ಅವಳೇ ಒಂದು ಫೋಟೋ ತಗೋತಾಳೆ. ಈಗ ಆ ಶ್ಯಾಡೋ ಆ ಫೋಟೋ ಇಂದ ಈಗ ತೆಗ್ದಿದ್ದ ಇವಳ ಫೋಟೋಗೆ ಮೂವ್ ಆಗುತ್ತೆ. ಸೊ ಅದರಿಂದ ಆ ದೆವ್ವ ಈಗ ಇವಳನ್ನ ಸಾಯಿಸೋದಕ್ಕೆ ಬರುತ್ತೆ. ಬರ್ಡ್ ಆ ಕ್ಯಾಮರಾ ತಗೊಂಡು ಅಲ್ಲಿಂದ ಓಡಿ ನೇರವಾಗಿ ಆ ರೋಲ್ಯಾಂಡ್ ಸತ್ತಿದ್ದ ಅಲ್ವಾ ಅದೇ ಲ್ಯಾಬ್ ಒಳಗಡೆ ಬರ್ತಾಳೆ. ಹೀಗೆ ಓಡ್ ಬರುವಾಗ ಕಾಲ್ ಜಾರಿ ಕೆಳಗಡೆ ಬಿದ್ದಿದ್ರಿಂದ ಆ ಕ್ಯಾಮರಾ ಕೂಡ ಕೆಳಗಡೆ ಬಿದ್ದೋಗುತ್ತೆ. ಅಷ್ಟರಲ್ಲಿ ಆ ದೆವ್ವ ಅಲ್ಲಿಗೆ ಬಂದು ಅವಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದೆ. ಆಗ ಬರ್ಡ್ ಆ ಕ್ಯಾಮರಾ ತೆಗೆದು ಆ ದೆವ್ವದ ಫೋಟೋ ತೆಗಿತಾಳೆ. ಫೋಟೋ ತೆಗೆದ ತಕ್ಷಣ ಆ ದೆವ್ವ ಇವಳನ್ನ ಕೆಳಗಡೆ ಬೀಳ್ಸುತ್ತೆ. ಯಾಕಂದ್ರೆ ಈಗ ಆ ದೆವ್ವದ ಫೋಟೋ ತೆಗ್ದಾಗಿದೆ. ಬಟ್ ಇವಳ ಬೆರಳು ಕೂಡ ಕ್ಯಾಪ್ಚರ್ ಆಗಿದೆ. ಈಗ ಅದು ಇವಳನ್ನ ಸಾಯಿಸೋದಕ್ಕೆ ಬಂದಾಗ ಬರ್ಡ್ ಆ ಫೋಟೋನ ಕಿವುಚೋದಕ್ಕೆ ಶುರು ಮಾಡ್ತಾಳೆ. ಅದೇ ತರನೇ ಆ ದೆವ್ವದ ಮೂಳೆಗಳು ಕೂಡ ಮುರಿದು ಹೋಗುತ್ತೆ. ಬಟ್ ಫೋಟೋನಲ್ಲಿ ಇವಳ ಬೆರಳು ಕೂಡ ಇರೋದ್ರಿಂದ ಇವಳ ಬೆರಳು ಕೂಡ ಬೆಂಡ್ ಆಗ್ತಾ ಇದೆ. ಅಂದ್ರೂನು ನೋವು ತಡ್ಕೊಂಡು ಆ ಫೋಟೋನ ಮುದ್ದೆ ಮಾಡ್ಬಿಡ್ತಾಳೆ. ಬಟ್ ಅಂದ್ರೂನು ಆ ದೆವ್ವ ಇವಳ ಹತ್ರ ಬರ್ತಾ ಇದೆ. ಆಗ ಬರ್ಡ್ ನನ್ ಬೆರಳು ಸುಟ್ಟೋದ್ರು ಪರವಾಗಿಲ್ಲ ಅಂತ ಆ ಫೋಟೋಗೆ ಬೆಂಕಿ ಹಚ್ತಾಳೆ. ಸೊ ಆ ದೆವ್ವಕ್ಕೆ ಬೆಂಕಿ ಹತ್ಕೊಂಡಿದೆ. ಜೊತೆಗೆ ಇವಳ 2 ಬೆರಳಿಗೂ ಬೆಂಕಿ ಹತ್ಕೊಂಡಿದೆ. ಆ ಫೋಟೋ ಸುಟ್ಟೋಗಿದ್ರಿಂದ ಆ ದೆವ್ವ ಕೂಡ ಸತ್ತೋಗುತ್ತೆ. ಆ ಫೋಟೋನಲ್ಲಿ ಇವಳ 2 ಬೆರಳು ಇದ್ದಿದ್ರಿಂದ ಇವಳ 2 ಬೆರಳು ಕೂಡ ಸುಟ್ಟೋಗುತ್ತೆ. ಈಗ ಈ 3 ಜನ ಹೊರಗಡೆ ಬಂದು ಆ ಗ್ರೂಪ್ ಫೋಟೋ ನೋಡ್ತಾರೆ. ಅದ್ರಲ್ಲಿ ಆ ಶಾಡೋ ಕಾಣಿಸ್ತಾ ಇಲ್ಲ. ಬರ್ಡ್ ಆ ಕ್ಯಾಮರಾನ ಸಮುದ್ರಕ್ಕೆ ಎಸಿತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.